ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಭಗವದ್ಗೀತೆಯ 10ನೇ ಅಧ್ಯಾಯ ವಿಭೂತಿ ಯೋಗ. ಈ ಅಧ್ಯಾಯದ ಸಾರಾಂಶವನ್ನು ನೋಡೋಣ. ಶ್ರೀಕೃಷ್ಣ ಹಿಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮನೇ ಈ ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಕಾರಣ ಅನ್ನೋದನ್ನು ತಿಳಿಸ್ಕೊಟ್ಟಿರ್ತಾನೆ. ಕಾರ್ಯ ಕಾರಣಕ್ಕಿಂತ ಬೇರೆ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಈ ಉಪಾದಾನ ಮತ್ತು ನಿಮಿತ್ತ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ವಸ್ತು, ಉದಾಹರಣೆಗೆ ಒಂದು ಮಣ್ಣಿನ ಮಡಕೆಯನ್ನು ನೋಡಿದರೆ ಅದು ಮಡಿಕೆ ಮಾಡೋದಕ್ಕೆ ಮಣ್ಣಿನ ಅವಶ್ಯಕತೆ ಇದೆ. ಮಣ್ಣು ಉಪಾದಾನ ಕಾರಣ, ಅಂದರೆ ಇಂಗ್ಲೀಷಲ್ಲಿ ಮೆಟೀರಿಯಲ್ ಕಾಸ್ ಅಂತ ಅಂತಾರೆ. ಹಾಗೆ ಬರೀ ಮಣ್ಣೊಂದೇ ಇದ್ದರೆ ಸಾಕಾಗಲ್ಲ, ಅದನ್ನು ಮಾಡ್ತಕ್ಕಂತಹ ಕುಂಬಾರ ಇರಬೇಕಲ್ವಾ. ಅದು ಒಂದು ಇಂಟೆಲಿಜೆನ್ಸು, ಒಂದು ಬುದ್ಧಿ ಇರಬೇಕಲ್ವ, ಬುದ್ಧಿಶಕ್ತಿ ಇರಬೇಕು, ಮಣ್ಣನ್ನು ಮಡಿಕೆ ಮಾಡೋ ಶಕ್ತಿ. ಅದಕ್ಕೆ ನಿಮಿತ್ತ ಕಾರಣ ಅಂತ ಅಂತಾರೆ. ಇನ್ನೂ ಒಂದು ಉದಾಹರಣೆ ಹೇಳಿದ್ರೆ, ಒಂದು ಚಿನ್ನದ ನೆಕ್ಲೆಸ್ಸು, ಅದರಲ್ಲಿ ಚಿನ್ನ ಉಪಾದಾನ ಕಾರಣ, ಅದನ್ನು ಮಾಡತಕ್ಕಂತಹ ಅಕ್ಸಾಲಿಗ ನಿಮಿತ್ತ ಕಾರಣ. ಅದೇ ರೀತಿ ಈ ಜಗತ್ತನ್ನು ನೋಡಿದಾಗ ಇದನ್ನು ಮಾಡಿದವ್ರು ಯಾರು? ಈ ಜಗತ್ತಿಗೆ ಎಲ್ಲ ಸಾಮಾನುಗಳು ಎಲ್ಲಿಂದ ಸಿಕ್ತು? ಅದನ್ನು ಪರಮಾತ್ಮ ಹಿಂದಿನ ಅಧ್ಯಾಯಗಳಲ್ಲಿ ಹೇಳೋದು, ಈ ಜಗತ್ತಿಗೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಉಪಾದಾನ ಮತ್ತು ಅದನ್ನು ಸೃಷ್ಟಿ ಮಾಡಿದಂತಹ ನಿಮಿತ್ತ ಕಾರಣ ಎರಡೂ ತಾನೇ ಅಂತ ತಿಳಿಸ್ತಾನೆ. ಹಾಗಾಗಿ ಜಗತ್ತು ಭಗವಂತನಿಂದ ಬೇರೆ ಅಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ. ಆದ್ದರಿಂದ ಈ ಸಮಗ್ರ ವಿಶ್ವ ಭಗವಂತನ ದೈವೀ ಶಕ್ತಿಯಿಂದ ಅಭಿವ್ಯಕ್ತವಾಗಿದೆ. ಅಭಿವ್ಯಕ್ತವಾಗಿದೆ ಅಂದರೆ ನಮ್ಮ ಕಣ್ಣಿಗೆ ಜಗತ್ತು ಕಾಣ್ತಾ ಇರೋ ಜಗತ್ತು ಭಗವಂತನ ದೈವೀ ಶಕ್ತಿಯಿಂದ ಆಗಿದೆ. ಈ ಸೃಷ್ಟಿಯಲ್ಲಿ ನಾವು ಏನೇನು ವಿಶೇಷತೆ ವೈಶಿಷ್ಟ್ಯತೆಗಳನ್ನ ನೋಡ್ತೀವಿ, ಅದು ಪರಮಾತ್ಮನಿಗೆ ಸೇರಿದ ಅವನ ದಿವ್ಯ ಮಹಿಮೆ. ಅದನ್ನು ಇಲ್ಲಿ ವಿಭೂತಿ ಅಂತ ಹೇಳಿದ್ದಾರೆ. ಈ ಜಗತ್ತಿನಲ್ಲಿ ನಾವು ಏನು ವಿಶಿಷ್ಟವಾದದ್ದು ನೋಡ್ತೀವಿ, ಅದು ಪರಮಾತ್ಮನ ವಿಭೂತಿ ಅಥವಾ ಅವನ ದಿವ್ಯ ಮಹಿಮೆ. ಕೃಷ್ಣ ತನ್ನ ಉಪದೇಶದ ಸಾರ, ಈ ವಿಷಯವನ್ನು ಈ ಅಧ್ಯಾಯದ ಪ್ರಾರಂಭದಲ್ಲೇ ತಿಳಿಸ್ತಾನೆ. ವಿಭೂತಿ ಮತ್ತು ಯೋಗ ಎಂಬ ವಿಷಯವನ್ನು ಅವನು ನಮಗೆ ಪರಿಚಯ ಮಾಡಿಕೊಡ್ತಾನೆ. ವಿಭೂತಿ ಅಂದರೆ ವಿವಿಧ ಭವತಿ ವಿಭೂತಿ, ಅಂದರೆ ಪರಮಾತ್ಮ ವಿವಿಧ ರೀತಿಗಳಿಂದ ಅಭಿವ್ಯಕ್ತನಾಗ್ತಾನಲ್ಲ, ಅದನ್ನು ವಿಭೂತಿ ಅಂತ ಅಂತಾರೆ. ವಿಭೂತಿ ಅಂದರೆ ಇನ್ನೊಂದು ಅರ್ಥದಲ್ಲಿ ಈಶ್ವರನ ವೈಭವ ಅಥವಾ ಅವನ ಐಶ್ವರ್ಯ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಯೋಗ ಅಂದರೆ ಯಾವ ಒಂದು ಪರಮಾತ್ಮನ ಐಶ್ವರ್ಯ ವೈಭವ ಇದೆ ಅದನ್ನು ಅಭಿವ್ಯಕ್ತಗೊಳಿಸೋದು, ಅಂದರೆ ವ್ಯಕ್ತಗೊಳಿಸ್ತಕ್ಕಂತಹ ಶಕ್ತಿಯನ್ನು ಇಲ್ಲಿ ಯೋಗ ಅಂತ ಅರ್ಥ ಮಾಡ್ಕೋಬೇಕು. ವಿಭೂತಿ ಅಂದರೆ ಭಗವಂತನ ವೈಭವ ಅಥವಾ ಐಶ್ವರ್ಯ,
ಅದು ವಿವಿಧ ರೀತಿಯಲ್ಲಿ ಜಗತ್ತಿನಲ್ಲಿ ನಾವು ನೋಡಬಹುದು. ಭಗವಂತನ ಅಪಾರ ಮಹಿಮೆಯನ್ನು ದೇವತೆಗಳಾಗಲಿ, ಮಹರ್ಷಿಗಳಾಗಲಿ, ಮತ್ತು ಸೀಮಿತ ಜ್ಞಾನದಿಂದ ಇರ್ತಕ್ಕಂತಹ ಜನಗಳಾಗಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ದೇವತೆಗಳಿಗೆ ಅಧ್ಯಯನ ಮಾಡ್ದೇ ವೇದ ಎಲ್ಲ ಅರ್ಥ ಆಗತ್ತಂತೆ. ಋಷಿಗಳು ಭೂತ ಭವಿಷ್ಯ ಕಾಲ ಘಟನೆಗಳೆಲ್ಲ ಚೆನ್ನಾಗಿ, ಅಂದರೆ ಹಿಂದೆ ಆಗಿದ್ದು, ಈಗಾಗೋದು, ಮುಂದಾಗೋದು ಎಲ್ಲವನ್ನು ತಿಳ್ಕೊಳ್ಳೋಂಥ ಶಕ್ತಿ ಇರುತ್ತಂತೆ. ಆದರೂ ಅವರಿಗೂ ಸಹ ಈ ಪರಮೇಶ್ವರ ಅನ್ನೋ ತತ್ವ ತಿಳಿಯೋಕ್ಕಾಗಲ್ಲ. ಅಂದರೆ ಪರಮಾತ್ಮನ ನಿಜವಾದಂತಹ ಅವನ ಶಕ್ತಿಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ದೇವತೆಗಳಿಗೂ ಮಹರ್ಷಿಗಳಿಗೂ ಅವನೇ ಕಾರಣ. ಅವನು ಜನ್ಮರಹಿತ, ಕಾರಣರಹಿತ, ಲೋಕಕ್ಕೆಲ್ಲ ಮಹೇಶ್ವರ ಅಂತ ಯಾರು ಭಗವಂತನನ್ನು ಅರ್ಥ ಮಾಡ್ಕೋತಾರೋ ಅವನು ಮೋಹಕ್ಕೆ ವಶನಾಗದೆ ಸರ್ವ ಪಾಪಗಳಿಂದ ಮುಕ್ತನಾಗ್ತಾನೆ. ಕೃಷ್ಣ ತನ್ನ ಮಹಿಮೆಯನ್ನು ತಿಳಿಸ್ತಾ ಸಮಗ್ರವಾದ ವಿಶ್ವ ಅಂದರೆ ಸೂಕ್ಷ್ಮ ಜಗತ್ತು ಹಾಗೂ ಸ್ಥೂಲ ಜಗತ್ತು. ಸೂಕ್ಷ್ಮ ಜಗತ್ತು ಅಂದರೆ ಅಂತಃಕರಣ, ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ವಿವಿಧ ಭಾವನೆಗಳು, ಅಂದರೆ ಸುಖ, ದುಃಖ, ಧೈರ್ಯ, ಭಯ, ಅಹಿಂಸೆ, ತೃಪ್ತಿ, ತಪಸ್ಸು, ದಾನ, ಈ ಬಗೆಯ ಪ್ರಕಾರದ ಭಾವನೆಗಳು ಮನಸ್ಸಲ್ಲಿ ಉಂಟಾಗುತ್ತಲ್ಲ, ಅದು ನನ್ನಿಂದಲೇ ಉತ್ಪನ್ನ ಆಗ್ತಾ ಇದೆ ಅಂತ ತಿಳ್ಕೊ ಅಂತ ಕೃಷ್ಣ ಹೇಳ್ತಾನೆ. ಮತ್ತು ಸ್ಥೂಲ ಜಗತ್ತು ಅಂದರೆ ನಮ್ಮ ಎದುರಿಗೆ ಕಾಣ್ತಾ ಇರ್ತಕ್ಕಂತಹ ಪ್ರಪಂಚ. ನಮ್ಮ ಮುಂದೆ ಹೊರಗಡೆ ಏನು ಜಗತ್ತು ಕಾಣ್ತಾ ಇದೆ ಅದು ಸ್ಥೂಲ ಜಗತ್ತು. ನಮ್ಮ ಒಳಗಡೆ ಅಂತಃಕರಣದಲ್ಲಿ ಬಗೆಯ ಪ್ರಕಾರದ ಭಾವನೆಗಳು ಉಂಟಾಗುತ್ತಲ್ಲ, ಅದು ಸೂಕ್ಷ್ಮ ಜಗತ್ತು. ಇದೆರಡು ತನ್ನಿಂದಲೇ ಉತ್ಪನ್ನ ಆಗಿದೆ ಅಂತ ಕೃಷ್ಣ ಇಲ್ಲಿ ತಿಳಿಸ್ತಾನೆ. ಈ ಜಗತ್ತೆಲ್ಲವೂ ಪರಮಾತ್ಮನ ವಿಭೂತಿ ಎಂದು ನಿಶ್ಚಿತವಾಗಿ ತಿಳಿದರೆ ಆ ಉತ್ತಮವಾದ ಜ್ಞಾನದ ಮೂಲಕ ಪರಮಾತ್ಮನ ಪ್ರಾಪ್ತಿಯಾಗತ್ತೆ. ಈ ಯೋಗ ಅಥವಾ ಈ ಜ್ಞಾನ ಯೋಗ ಧ್ಯಾನ ಯೋಗದಂತೆ ಅಲುಗಾಡತ್ತೆ ಅಂತ ಭಯ ಇರೋಲ್ಲ. ಅಂದರೆ ಧ್ಯಾನ ಒಂದು ಸತಿ ಸಾಧ್ಯ ಆಗತ್ತೆ, ಒಂದೊಂದು ಸತಿ ಸಾಧ್ಯ ಆಗಲ್ಲ. ಆದರೆ ಜ್ಞಾನದಲ್ಲಿ ನಿಶ್ಚಿತವಾಗಿ ನಾವು ತಿಳಿದರೆ ಈ ಜಗತ್ತೆಲ್ಲ ಪರಮಾತ್ಮನ ವಿಭೂತಿ ಅಂತ ಬುದ್ಧಿಯಲ್ಲಿ ದೃಢವಾದರೆ ಪರಮಾತ್ಮ ಪ್ರಾಪ್ತಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. ಕೃಷ್ಣ ಭಕ್ತನ ಬಗ್ಗೆ ಹಾಗೂ ಭಕ್ತಿಯಿಂದ ಉಂಟಾಗೋ ಪ್ರಯೋಜನಗಳ ಬಗ್ಗೆ ಹೇಳ್ತಾನೆ. ಪರಮಾತ್ಮ ಎಲ್ಲಕ್ಕೂ ಕಾರಣನು, ಎಲ್ಲ ವ್ಯವಹಾರಗಳು ಈ ಜಗತ್ತಿನಲ್ಲಿ ನಡೀತಾ ಇರೋದು ಅವನಿಂದ. ಹೀಗೆಂದು ಯಾರು ತಿಳ್ಕೋತಾರೋ ಅವರು ಆದರದಿಂದ ಭಕ್ತಿಯಿಂದ ಅವನನ್ನೇ ಭಜಿಸ್ತಾ ಇರ್ತಾರೆ. ಅಂತಹ ಭಕ್ತರು ಮನಸ್ಸನ್ನು ಪರಮಾತ್ಮನಲ್ಲೇ ಇಟ್ಟು ಪರಮಾತ್ಮ ಪ್ರಾಣಕ್ಕಿಂತ ಪ್ರಿಯ ಅಂತ ಅವನಲ್ಲಿ ಪ್ರೇಮ ಭಾವನೆಯಿಂದ ಒಬ್ಬರಿಗೊಬ್ಬರು ಅವನ ತತ್ವವನ್ನು ತಿಳಿಸ್ತಾ ಅವನ ಕಥೆಯನ್ನು ಹೇಳ್ತಾ ಯಾವಾಗಲೂ ಸಂತೃಪ್ತರಾಗಿ ಆನಂದದಿಂದ ಇರ್ತಾರೆ. ಇಂತಹ ಶುದ್ಧ ಭಕ್ತರು ಸದಾ ಪ್ರೇಮಪೂರ್ವಕವಾಗಿ ಪರಮಾತ್ಮನನ್ನೇ ಭಜಿಸ್ತಾ ಇರೋದ್ರಿಂದ ಅವರಿಗೆ ಅವನನ್ನು ಸೇರೋದಕ್ಕೆ ಅನುಕೂಲ ಆಗೋ ಹಾಗೆ ಬುದ್ಧಿಯೋಗವನ್ನು ಅಥವಾ ಜ್ಞಾನ ಯೋಗವನ್ನು ಅವನೇ ಕೊಡ್ತಾನೆ. ಅಂದರೆ ಯಾರು ಶುದ್ಧ ಭಕ್ತರೋ ಅವರಿಗೆ ವೇದ ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂತಹ ಜ್ಞಾನದ ಸಂಪೂರ್ಣ ತಿಳುವಳಿಕೆ ಪರಮಾತ್ಮನೇ ಕರುಣಿಸ್ತಾನೆ. ಅವರ ಮೇಲೆ ಕನಿಕರ ಇರೋದ್ರಿಂದ ಅವರ ಅಂತಃಕರಣದಲ್ಲಿ ಇದ್ದು ಜಗಿಸುವ ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸ್ತಾನೆ. ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕತ್ತಲೆ ಹೋಗಲಾಡಿಸ್ತಾನೆ ಅಂದರೆ ಈ ಭಗವಂತನ ಕೃಪೆಯಿಂದ ಸದ್ಗುರುವಿನ ಮಾರ್ಗದರ್ಶನ ಸಿಗುತ್ತೆ. ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಆತ್ಮತತ್ವ ಸ್ಪಷ್ಟ ಆಗತ್ತೆ. ಇದನ್ನೇ ಈ 4 ಶ್ಲೋಕಗಳಲ್ಲಿ ಪರಮಾತ್ಮ ಬಹಳ ಸುಂದರವಾಗಿ ವರ್ಣಿಸ್ತಾನೆ. ಇದನ್ನು ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತಾರೆ. ಗೀತೆಯ ಸಾರ ಇದರಲ್ಲಿ ಅಡಗಿದೆ ಅಂತ ಅಭಿಪ್ರಾಯ ಪಡ್ತಾರೆ. ಅಹಂ ಸರ್ವಸ್ಯ ಪ್ರಭವೋ
ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತಃ ಪ್ರಾಣ ಬೋಧಯಂತಃ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂತಂ ಯೇನ ಮಾಂ ಉಪಯಾಂತಿ ತೇ ತೇಷಮೇವನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತಾ. ಮುಂದೆ ಅರ್ಜುನ ಕೃಷ್ಣನಿಗೆ ಅವನ ಮಹಿಮೆ ಹಾಗೂ ದಿವ್ಯವಾದ ವಿಭೂತಿಗಳನ್ನು ವಿಸ್ತಾರವಾಗಿ ತಿಳಿಸಬೇಕು ಅಂತ ವಿನಂತಿ ಮಾಡ್ಕೋತಾನೆ. ಯಾಕೆ ಅಂದರೆ ಅದು ಧ್ಯಾನಕ್ಕೆ ಸಹಾಯ ಆಗತ್ತೆ ಅಂತ ಅರ್ಜುನ ಅಭಿಪ್ರಾಯ ಪಡ್ತಾನೆ. ಜಗತ್ತಿಗೆಲ್ಲ ತಾನೇ ಕಾರಣ ಅಂತ ಹಿಂದಿನ ಶ್ಲೋಕಗಳಲ್ಲಿ ಭಗವಂತ ಹೇಳಿರೋದ್ರಿಂದ ಜಗತ್ತೆಲ್ಲವೂ ಅವನ ವಿಭೂತಿಯೇ ಅಥವಾ ಐಶ್ವರ್ಯವೇ ಎಂಬುದು ಸ್ಪಷ್ಟ ಆಗತ್ತೆ. ಆದರೆ ಯಾವ ಬಗೆಯ ವಸ್ತುಗಳಲ್ಲಿ ಭಗವಂತನ ವಿಭೂತಿ ವಿಶೇಷವಾಗಿದೆ ಎಂಬುದನ್ನು ತಿಳ್ಕೊಂಡ್ರೆ ಧ್ಯಾನಕ್ಕೆ ಅದನ್ನು ವಿಷಯವಾಗಿ ಇಟ್ಕೋಬೋದು ಅಂತ ಅರ್ಜುನನು ಈ ಪ್ರಶ್ನೆಯನ್ನು ಮಾಡ್ತಾನೆ. ಪರಮಾತ್ಮ ತನ್ನ ವಿಭೂತಿ ಅಥವಾ ವೈಭವವನ್ನು ಪ್ರಕಟ ಮಾಡ್ತಾ ಇರ್ತಕ್ಕಂತಹ ಈ ಅದ್ಭುತ ಘಟನೆಯನ್ನು ಇಲ್ಲಿ ಯೋಗ ಅಂತ ಕರೆದಿದೆ. ಭಗವಂತ ತನ್ನ ದಿವ್ಯ ವಿಭೂತಿಗಳ ವರ್ಣನೆ ಮಾಡಲು ಪ್ರಾರಂಭಿಸುವ ಮುನ್ನ ಸ್ಪಷ್ಟವಾಗಿ ತಿಳಿಸ್ತಾನೆ, ನನ್ನ ದಿವ್ಯ ವಿಭೂತಿಗಳಲ್ಲಿ ಮುಖ್ಯವಾದದ್ದನ್ನು ಮಾತ್ರ ನಿನಗೆ ತಿಳಿಸ್ತೀನಪ್ಪ, ನನ್ನ ವಿಸ್ತಾರಕ್ಕೆ ಕೊನೆ ಎಂಬುದೇ ಇಲ್ಲ, ಹಾಗಾಗಿ ಸಂಪೂರ್ಣವಾಗಿ ಹೇಳಲು ಅಸಾಧ್ಯ ಅಂತ ಹೇಳ್ತಾನೆ. ತನ್ನ ವಿಭೂತಿಗಳ ಪಟ್ಟಿಯಲ್ಲಿ ಮೊದಲಿಗೆ ಆತ್ಮವನ್ನು ಸೇರಿಸ್ತಾನೆ ಪರಮಾತ್ಮ. ಆತ್ಮ ಭಗವಂತನ ಅತ್ಯಂತ ನೇರ, ಶ್ರೇಷ್ಠ, ಸ್ಪಷ್ಟ ವಿಭೂತಿ ಆಗಿದೆ. ಸರ್ವಭೂತಗಳ ಹೃದಯದಲ್ಲಿರುವ ಆತ್ಮನು ನಾನೇ. ಭೂತಗಳು ಅಂದರೆ ಎಲ್ಲ ಜೀವರಾಶಿಗಳು ಅಂತ, ಮೊದಲು, ನಡುವೆ, ಕೊನೆ ನಾನೇ ಅಂತ ತಿಳಿಸ್ತಾನೆ. ಇದನ್ನೇ ಈ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ. ಈ ಅಧ್ಯಾಯದಲ್ಲಿ ಹೇಳಿರ್ತಕ್ಕಂತಹ ಮುಖ್ಯವಾದ ಈ ಶ್ಲೋಕಗಳನ್ನು ಕಂಠಪಾಠ ಮಾಡಬೇಕು ಅಥವಾ ಮೆಮೊರೈಸ್ ಮಾಡಿಕೊಂಡ್ರೆ ನಿತ್ಯವೂ ಅದನ್ನು ನಾವು ಹೇಳ್ಕೊತಾ ಇದ್ದರೆ, ಅದನ್ನು ಸ್ಮರಣೆ ಮಾಡ್ಕೋತಾ ಇದ್ದರೆ ಅರ್ಥ ಚೆನ್ನಾಗಿ ಮನದಟ್ಟಾಗತ್ತೆ. ಆ ದೃಷ್ಟಿಯಿಂದ ಇದನ್ನೆಲ್ಲ ನಿತ್ಯ ಹೇಳ್ಕೋಬೇಕು. ಆಮೇಲೆ ಅದನ್ನು ಕಂಠಪಾಠ ಮಾಡಿದ್ರೆ ಒಳ್ಳೆ. ವಿಭೂತಿಗಳು ಹೇಳಿರುವುದು ಧ್ಯಾನಕ್ಕೆ ಅನುಕೂಲ ಆಗಲಿ ಅಂತ. ಸರ್ವರಲ್ಲಿಯೂ ಈಶ್ವರನೇ ಆತ್ಮನಾಗಿರುವ ಅಂತ ತಿಳಿದು ಧ್ಯಾನ ಮಾಡೋದು ಎಲ್ಲಕ್ಕೂ ಹೆಚ್ಚಿನ ಧ್ಯಾನ. ಸರ್ವಂತರಾತ್ಮ, ಸರ್ವರಲ್ಲಿ ಆತ್ಮ ಸ್ವರೂಪದಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳಿದು ಮಾಡ್ತಕ್ಕಂತಹ ಧ್ಯಾನ ಎಲ್ಲಕ್ಕಿಂತ ಹೆಚ್ಚಿನದು. ಆದರೆ ಇದು ಮಾಡೋಕ್ಕೆ ನಮಗೆ ಸಾಧ್ಯವಾಗದೆ ಹೋದರೆ ಮುಂದೆ ಹೇಳುವಂತಹ ವಿಭೂತಿಗಳನ್ನು ಧ್ಯಾನ ಮಾಡಬೇಕು. ಅಂದರೆ ವಿಭೂತಿಗಳ ಪಟ್ಟಿಯಲ್ಲಿ ಮೊದಲ ಪ್ರಾಶಸ್ತ್ಯ ಆತ್ಮನಿಗೆ. ಪರಮಾತ್ಮನ ವಿಭೂತಿಗಳಲ್ಲಿ ಮೊದಲ ಪ್ರಾಶಸ್ತ್ಯ ಆತ್ಮನಿಗೆ. ಅಂದರೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಬೆಳಗ್ತಾ ಇರ್ತಕ್ಕಂತಹ ಆತ್ಮಸ್ವರೂಪವನ್ನು ಚಿಂತನೆ ಮಾಡಬೇಕು. ಅದೇ ಭಗವಂತನ ಶ್ರೇಷ್ಠವಾದ ವಿಭೂತಿ. ಆದರೆ ಆ ಧ್ಯಾನವನ್ನು ಮಾಡೋಕ್ಕೆ ನಮಗೆ ಯೋಗ್ಯರಲ್ಲದೆ ಹೋದಾಗ, ಅದು ನಮಗೆ ಮಾಡಲು ಸಾಧ್ಯವಾಗದೆ ಹೋದಾಗ ಮುಂದೆ ಬರ್ತಕ್ಕಂತಹ ವಿಭೂತಿಗಳನ್ನು ನಾವು ನಮ್ಮ ಧ್ಯಾನದಲ್ಲಿ ಚಿಂತನೆ ಮಾಡಬೇಕು. ಭಗವಂತ ವಿಸ್ತಾರವಾದ ತನ್ನ ವಿಭೂತಿಗಳನ್ನು ತಿಳಿಸ್ತಾ, 12 ಆದಿತ್ಯರಲ್ಲಿ ನಾನು ವಿಷ್ಣು, 11 ರುದ್ರರಲ್ಲಿ ಶಂಕರ, ಶಬ್ದಗಳಲ್ಲಿ ಓಂಕಾರ, ಯಜ್ಞಗಳಲ್ಲಿ ಜಪಯಜ್ಞ, ದೇವ ಋಷಿಗಳಲ್ಲಿ ನಾರದ, ಸಿದ್ಧರಲ್ಲಿ ಕಪಿಲಮುನಿ, ದೈತ್ಯರಲ್ಲಿ ಪ್ರಹ್ಲಾದ, ನದಿಗಳಲ್ಲಿ ಗಂಗೆ, ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ, ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ, ಛಂದಸ್ಸುಗಳಲ್ಲಿ ಗಾಯತ್ರಿ, ಜ್ಞಾನಿಗಳ ಜ್ಞಾನ ನಾನಾಗಿರುವೆ,
ಅಂತ ತನ್ನ ವಿಭೂತಿಗಳ ಪಟ್ಟಿಯನ್ನು ತಿಳಿಸ್ತಾ ಹೋಗ್ತಾನೆ. ಅರ್ಜುನ, ಸಕಲ ಭೂತಗಳಿಗೂ ಬೀಜ ಆಗಿರುವುದು ಯಾವುದೋ, ಅಂದರೆ ಕಾರಣ ಆಗಿರುವುದು ಯಾವುದೋ ಅದು ನಾನೇ. ನನ್ನನ್ನು ಬಿಟ್ಟು ಚರ ಅಚರ ಯಾವುದೂ ಇಲ್ಲ. ನನ್ನ ದಿವ್ಯ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ಆದರೆ ಸ್ವಲ್ಪ ಭಾಗವನ್ನು ಮಾತ್ರ ತಿಳಿಸಿದ್ದೀನಿ. ಯಾವ್ಯಾವ ವಸ್ತು ಮಹಿಮೆಯಿಂದ ಕೂಡಿದೆ, ಸಂಪತ್ಭರಿತವಾಗಿದೆ ಅಥವಾ ಉತ್ಸಾಹ ಶಕ್ತಿಯಿಂದ ಕೂಡಿದೆಯೋ ಅದು ನನ್ನ ತೇಜಸ್ಸಿನ ಅಂಶದಿಂದ ಉಂಟಾಗಿದೆ ಅಂತ ತಿಳ್ಕೋ. ಜಗತ್ತಿನಲ್ಲಿ ಒಳ್ಳೆಯತನ, ಸೌಂದರ್ಯ, ಧರ್ಮ, ಸಾಹಸ, ಸಂಪತ್ತು ಮುಂತಾದ ಮೆಚ್ಚತಕ್ಕ ಗುಣಗಳು ಎಲ್ಲೆಲ್ಲಿ ಇದೆಯೋ ಅದನ್ನೆಲ್ಲ ಪರಮಾತ್ಮ, ಅವನ ಐಶ್ವರ್ಯ, ಅವನ ವೈಭವ ಅಂತ ಧ್ಯಾನ ಮಾಡಬೇಕು. ವಿಭೂತಿಗಳೆಲ್ಲವನ್ನು ಒಂದೊಂದಾಗಿ ಹೇಳೋಕ್ಕೆ ಆಗೋಲ್ಲ. ಆದ್ದರಿಂದ ಕೆಲವು ಮುಖ್ಯವಾದಂತಹ ವಿಶೇಷವಾದದ್ದನ್ನು ತಿಳಿಸಿದ್ದೀನಿ. ಈಶ್ವರನ ಶಕ್ತಿಗೆ, ಅಪಾರವಾದಂತಹ ಅವನ ಐಶ್ವರ್ಯ ವೈಭವಗಳಿಗೆ ಕೊನೆಯೇ ಇಲ್ಲ. ಕೃಷ್ಣ ಅಧ್ಯಾಯದ ಕೊನೆಯಲ್ಲಿ ಈ ಜಗತ್ತೆಲ್ಲ ತನ್ನ ಒಂದು ಅಂಶದಿಂದ ಹಿಡಿದೆತ್ತಿಕೊಂಡಿರುವೆ ಅಂತ ತಿಳಿಸ್ತಾನೆ. ಭಗವಂತನ ವಿಭೂತಿಗಳು ಜಗತ್ತಿನಲ್ಲಿ ಇದೆ ಅನ್ನೋದಕ್ಕಿಂತ ಜಗತ್ತೇ ಅವನಲ್ಲಿ ಇದೆ. ಪರಮಾತ್ಮ ಸ್ವರೂಪವು ಜಗದ್ರೂಪವಾದ ವಿಭೂತಿಯಿಂದ ಮೀರಿರುವುದರಿಂದ ಅದನ್ನು ಆತನ ಒಂದು ಅಂಶ ಎಂದು ಇಲ್ಲಿ ಹೇಳಿರುತ್ತೆ ಅಷ್ಟೆ. ಈ ಅಧ್ಯಾಯದ ಮುಖ್ಯ ಉದ್ದೇಶ ಏನು ಅಂದರೆ, ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂತಹ ಈ ಅದ್ಭುತ ಸೃಷ್ಟಿಯಲ್ಲಿ ಭಗವಂತನ ವಿಭೂತಿಗಳನ್ನು, ಅವನ ಐಶ್ವರ್ಯವನ್ನು, ಅವನ ಅಪಾರವಾದ ಕರುಣೆ, ಪ್ರೇಮವನ್ನು ನೋಡೋ ಮೂಲಕ ಮನಸ್ಸು ಇದನ್ನು ಅದ್ಭುತವಾಗಿ ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದ ಆ ಪರಮಾತ್ಮನ ಕಡೆ ತಿರುಗಿಸೋದು. ಅಂದರೆ ಸೃಷ್ಟಿಯಿಂದ ನಮ್ಮ ಗಮನವನ್ನು ಸೃಷ್ಟಿಕರ್ತನ ಕಡೆ ತಿರುಗಿಸೋದೇ ಈ ಅಧ್ಯಾಯದ ಮುಖ್ಯ ಉದ್ದೇಶ. ಈ ಅಧ್ಯಾಯದ ಮುಖ್ಯ ವಿಷಯ ಭಗವಂತನ ವಿವಿಧ ಅಭಿವ್ಯಕ್ತಗಳು. ಅಂದರೆ ಭಗವಂತ ಈ ಜಗತ್ತಿನಲ್ಲಿ ಹೇಗೆ ತನ್ನನ್ನು ತಾನು ಅಭಿವ್ಯಕ್ತಗೊಳಿಸ್ಕೊಂಡಿದ್ದಾನೆ ಅನ್ನೋದನ್ನು ತಿಳಿಸೋದು ಮತ್ತು ಅವನ ಅಪಾರವಾದ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳೋದು. ಆದ್ದರಿಂದ ಈ ಅಧ್ಯಾಯವನ್ನು ವಿಭೂತಿ ಯೋಗ ಅಂತ ಕರೆಯಲಾಗಿದೆ. ಹರೇ ಕೃಷ್ಣ.